ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಈಗ ನಾವು ಇಷ್ಟಕ್ಕೆ ಮುಂಚೆನೇ ಹೇಳಿದ್ದೆ, ನಾವು KMRC ಇದರಲ್ಲೆಲ್ಲ ನಾವು ದೊಡ್ಡ ಮಟ್ಟದಲ್ಲಿ ಅನುದಾನವನ್ನು ತಗೊಳ್ತಿರೋಕ್ಕೋಸ್ಕರ ನಮಗೆ ಬಡ್ಜೆಟಲ್ಲಿ ಅಷ್ಟೇನು ದುಡ್ಡು ಬೇಕಾಗಲ್ಲ. ನಮಗೆ ಬಡ್ಜೆಟಲ್ಲಿ ಅಪ್ರೂವಲ್ಸ್ ಏನೋ ಲಾ ಕಾಲೇಜ್ ಆಗಿರ್ಬೋದು, ಕಂಪ್ನಿ ಕಡೆ ಏನು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಇಂಥವಕ್ಕೆ ನಾವು ಒತ್ತನ್ನು ಕೊಡ್ಬೋದು. ಲಾ ಕಾಲೇಜನ್ನು ಮೊನ್ನೆ ಎಲ್ಲ ಫೈನಲೈಸ್ ಮಾಡಿಕೊಂಡು ನಾವು ಲ್ಯಾಂಡ್ ಕೂಡ ಕ್ಲಿಯರೆನ್ಸು ಆಗಿತ್ತು. ಅದಾಗಿ ಈಗ ಬಡ್ಜೆಟಲ್ಲಿ ಇಟ್ಕೋಬೇಕಂತೇಳಿ ಅಂದಾಗ ಮತ್ತೆ ಹೈಕೋರ್ಟಲ್ಲಿ ರಿಜಿಸ್ಟ್ರು ಸ್ವಲ್ಪ ಏನೋ ಅದಕ್ಕೆ ಅಬ್ಜೆಕ್ಷನ್ ಮಾಡಿದ್ದಾರೆ ಅವರು. ನಾವು ಮತ್ತೆ ಮೊನ್ನೆ ಲಾ ಡಿಪಾರ್ಟ್ಮೆಂಟಿಂದ ಕ್ಲಾರಿಫಿಕೇಷನ್ ಕಳಿಸ್ಕೊಟ್ಟಿದ್ದೀವಿ. ನಿಮಗೆ ಹೊಸ ಜಾಗವನ್ನು ಕೊಟ್ಟಿದ್ದೀವಿ, ಹೊಸ ಕೋರ್ಟನ್ನು ಕೂಡ ಕೊಟ್ಟಿದ್ದೀವಿ. ಈ ಜಾಗ ನಿಮಗೆ ಅವಶ್ಯಕತೆ ಇಲ್ಲ, ದಯಮಾಡಿ ನೀವು ಲಾ ಕಾಲೇಜಿಗೆ ಅನುಕೂಲ ಮಾಡಿಕೊಟ್ರೆ ನಮ್ಮ ಬಳ್ಳಾರಿಯಲ್ಲಿ ಹುಡುಗರಿಗೆ ಭಾಳ ಅನುಕೂಲತೆ ಆಗುತ್ತೆ ಅಂತೇಳಿ ನಾವು ಒಂದೇನು ಕರೆಸ್ಪಾಂಡೆನ್ಸನ್ನು ಮಾಡಿದ್ದೀವಿ. ಆದಷ್ಟು ಬೇಗ ಅದು ಕ್ಲಿಯರೆನ್ಸ್ ಆದರೆ ನಾವು ಈ ಬಡ್ಜೆಟಲ್ಲೇ ನಮ್ಮ ಲಾ ಕಾಲೇಜ್ ಕೂಡ ಅನೌನ್ಸ್ ಆಗುತ್ತೆ. ಅದು ಭಾಳ ದೊಡ್ಡ ಇಶ್ಯೂ ಅದು. ಏನು ಸರೋಜಿನಿ ಮಹಿಷಿ ವರದಿಯನ್ನು ಪಾಲನೆ ಮಾಡಬೇಕು ಅನ್ನೋದು, ಯಾವ ರೀತಿಯಲ್ಲಿ ಮಾಡಬೇಕು, ಅದನ್ನು ಯಾವ ರೀತಿಯಲ್ಲಿ ತಪ್ಪಿಸ್ಕೊಂಡು ಅವರು ಬೇರೆ ರೀತಿಯಲ್ಲಿ ಔಟ್ಸೋರ್ಸಿಂಗಲ್ಲಿ ಎಂಪ್ಲಾಯೀಸನ್ನು ತೊಗೊಂಡು ಯಾವ ರೀತಿಯಲ್ಲಿ ಮಾಡ್ತಿರೋದು ಅನ್ನೋದು ಜಗಜ್ಜಾಹಿರ ಎಲ್ಲರಿಗೂ ಗೊತ್ತಿದೆ. ಅದನ್ನು ನಾವು ಹೋರಾಟ ಒಂದೇ ಸಾರಿ ಅಸೆಂಬ್ಲಿಯಲ್ಲಿ ಮಾತಾಡಿ ಮುಗಿಸಿದ್ರೆ ಅದು ಹೋರಾಟ ಆಗಲ್ಲ. ಯಾಕಂದರೆ ಇದಕ್ಕೆ ನನ್ನೊಂದು ಕೈಯಿಂದ ಆಗೋ ಕೆಲಸ ಅಲ್ಲ. ಇದಕ್ಕೆಲ್ಲ ಜನತೆ ಕೂಡ, ಯುವಕರು ಕೂಡ ನನ್ನ ಕೈ ಜೋಡಿಸ್ಬೇಕು. ಕೈ ಜೋಡಿಸಿ ಅವರೊಂದು ಧ್ವನಿಯನ್ನೇ, ಈಗ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಇದೆ, ಯಾವ ರೀತಿಯಲ್ಲಿ ಅವ್ರಿಗೆ ಅನ್ಯಾಯ ಆಗ್ತಿದೆ, ಯಾವ ರೀತಿಯಲ್ಲಿ ನಮ್ಮ ಲೋಕ್ಲೆಟ್ಸ್ಗೆ ಜಾಬ್ ಸಿಗದಂಗೆ ಅವ್ರಿಗೆ ವಂಚಿತರ ಆಗ್ತಿದ್ದಾರೆ ಈ ಫ್ಯಾಕ್ಟ್ರಿಗಳಲ್ಲಿ, ಯಾವ ರೀತಿಯಲ್ಲಿ ಬೇರೆ ರಾಜ್ಯದವರು ನಮ್ಮ ಕೆಲಸಗಳನ್ನೆಲ್ಲ ಕಿತ್ಕೊಂಡು ನಮ್ಮ ಮಕ್ಕಳಿಗೆ ಅನ್ಯಾಯ ಯಾವ ರೀತಿಯಲ್ಲಿ ಬೇರೆ ರಾಜ್ಯದವರು ಮಾಡ್ತಿರೋದು ಅನ್ನೋದು ಅವ್ರು ಕೂಡ ಧ್ವನಿ ಎತ್ತಿದ್ರೆ ಅದಕ್ಕೊಂದು ಶಕ್ತಿ ಬರುತ್ತೆ, ಆ ಹೋರಾಟಕ್ಕೊಂದು ಮುನ್ನಡೆ ಬರುತ್ತಂತೇಳಿ ನಾನು ಅನ್ಕೊಂತೀನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.